ನೋಡಿ, ಈ ಮೂಲಕ ಮತ್ತೊಮ್ಮೆ ಮುಸ್ಲಿಮರಿಗೆ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಅಲ್ಪಸಂಖ್ಯಾತರ ಬಡ್ಡಿ ಮನ್ನಾಗೆ ಸರ್ಕಾರ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ನೇರ ಸಾಲ ಯೋಜನೆಯನ್ನ ಜಾರಿಗೆ ತಂದರು. 2013ರಿಂದ 2018ರ ಅವಧಿಯಲ್ಲಿ ವಿವಿಧ ಯೋಜನೆಗಳಡಿ ಅಲ್ಪಸಂಖ್ಯಾತರಿಗೆ ಸಾಲ ಕೊಡುವಂತಹ ಯೋಜನೆ. ಅವಾಗ ಬರೋಬ್ಬರಿ 714 ಕೋಟಿ ಸಾಲ ನೀಡಿದ್ದು ಅಲ್ಪಸಂಖ್ಯಾತ ಇಲಾಖೆ. ವಿದ್ಯಾರ್ಥಿ ಸಾಲ, ಉದ್ಯೋಗಕ್ಕಾಗಿ ಸಾಲ, ಇದೆಲ್ಲದಕ್ಕಾಗಿ ಮುಸ್ಲಿಮರು ಸಾಲವನ್ನ ಮಾಡಿದ್ದಾರೆ. 714 ಕೋಟಿ ರೂಪಾಯಿ ಅಸಲಿಗೆ ಈಗ 14 ಕೋಟಿ 31 ಲಕ್ಷ ರೂಪಾಯಿಯಷ್ಟು ಬಡ್ಡಿ ಆಗುತ್ತೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿ ಸಾಲದ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂದ್ರೆ 14 ಕೋಟಿ ಮನ್ನಾ ಮಾಫ್. ಅದರ ಜೊತೆಗೆ ಸಾಲ ವಸೂಲಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯನ್ನು ಕೂಡ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಏನು ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಂದ್ರೆ, ನೀವು ತಗೊಂಡಷ್ಟು ಸಾಲ ಏನಿರುತ್ತಲ್ಲ ಅಷ್ಟು ಸಾಲ ಕೊಟ್ರೆ ಮುಗಿದೋಯ್ತು, ಬಡ್ಡಿ ಏನು ಕೊಡೋಂಗಿಲ್ಲ. ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಲ್ಪಸಂಖ್ಯಾತ ನಿಗಮದ ಅಡಿಯಲ್ಲಿ, ಆ 10 ಲಕ್ಷ ವಾಪಸ್ ಕೊಟ್ರೆ ಸಾಕು. ನೀವು ಆ 10 ಲಕ್ಷಕ್ಕೆ 15 ಲಕ್ಷ ರೂಪಾಯಿ ಏನಾದ್ರೂ ಬಡ್ಡಿ ಆಗಿದ್ರೆ ಒಂದು ಪೈಸಾನು ಕೊಡುವಂತಿಲ್ಲ. ಅದೇ OTS, ಒನ್ ಟೈಮ್ ಸೆಟಲ್ಮೆಂಟ್. ಮುಂದುವರೆದ ಭಾಗ ಈ ಕೆಲವು ಕಡೆ ಏನು ಇನ್ನು ಯಾವ ರೀತಿಯ ರಿಯಾಯಿತಿ ಅಂತಂದ್ರೆ ಅಸಲಿನಲ್ಲೂ ರಿಯಾಯಿತಿಯನ್ನ ಕೊಟ್ಟು ಬಿಡ್ತಾರೆ. ಈಗ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, ಒಂದು 11 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ, ಎರಡೂ ಸೇರಿ 21 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ. ನಾವು ಒನ್ ಟೈಮ್ ಅಲ್ಲಿ ಒಂದು 8 ಲಕ್ಷ ಕೊಟ್ಬಿಡ್ತೀವಿ ಸರ್, ಎಲ್ಲವನ್ನ ಕ್ಲಿಯರ್ ಮಾಡಿಬಿಡಿ ಅಂತಂದ್ರೆ ಆ ರೀತಿ ಕ್ಲಿಯರ್ ಮಾಡುವ ಸಾಧ್ಯತೆಯೂ ಇರುತ್ತೆ. ಬಡ್ಡಿಗೆ ಬಡ್ಡಿನೂ ಉಳಿತು, ಅಸಲಲ್ಲೂ 2 ಲಕ್ಷ ಕಡಿಮೆ ಆಯ್ತು. ಈ ರೀತಿ ಮಾಡುವಂತಹ ಲೆಕ್ಕಾಚಾರಗಳು ಇದೆ. ಸದ್ಯ 14 ಕೋಟಿ 31 ಲಕ್ಷ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಸರ್ಕಾರದಿಂದ. ನೋಡೋಣ ಏನೇನು ಮುಂದೆ ಯಾವ ರೀತಿಯ ಬೆಳವಣಿಗೆ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಈ ಮೂಲಕ ಮತ್ತೊಮ್ಮೆ ಮುಸ್ಲಿಮರಿಗೆ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಅಲ್ಪಸಂಖ್ಯಾತರ ಬಡ್ಡಿ ಮನ್ನಾಗೆ ಸರ್ಕಾರ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ನೇರ ಸಾಲ ಯೋಜನೆಯನ್ನ ಜಾರಿಗೆ ತಂದರು. 2013ರಿಂದ 2018ರ ಅವಧಿಯಲ್ಲಿ ವಿವಿಧ ಯೋಜನೆಗಳಡಿ ಅಲ್ಪಸಂಖ್ಯಾತರಿಗೆ ಸಾಲ ಕೊಡುವಂತಹ ಯೋಜನೆ. ಅವಾಗ ಬರೋಬ್ಬರಿ 714 ಕೋಟಿ ಸಾಲ ನೀಡಿದ್ದು ಅಲ್ಪಸಂಖ್ಯಾತ ಇಲಾಖೆ. ವಿದ್ಯಾರ್ಥಿ ಸಾಲ, ಉದ್ಯೋಗಕ್ಕಾಗಿ ಸಾಲ, ಇದೆಲ್ಲದಕ್ಕಾಗಿ ಮುಸ್ಲಿಮರು ಸಾಲವನ್ನ ಮಾಡಿದ್ದಾರೆ. 714 ಕೋಟಿ ರೂಪಾಯಿ ಅಸಲಿಗೆ ಈಗ 14 ಕೋಟಿ 31 ಲಕ್ಷ ರೂಪಾಯಿಯಷ್ಟು ಬಡ್ಡಿ ಆಗುತ್ತೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿ ಸಾಲದ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂದ್ರೆ 14 ಕೋಟಿ ಮನ್ನಾ ಮಾಫ್. ಅದರ ಜೊತೆಗೆ ಸಾಲ ವಸೂಲಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯನ್ನು ಕೂಡ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಏನು ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಂದ್ರೆ, ನೀವು ತಗೊಂಡಷ್ಟು ಸಾಲ ಏನಿರುತ್ತಲ್ಲ ಅಷ್ಟು ಸಾಲ ಕೊಟ್ರೆ ಮುಗಿದೋಯ್ತು, ಬಡ್ಡಿ ಏನು ಕೊಡೋಂಗಿಲ್ಲ. ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಲ್ಪಸಂಖ್ಯಾತ ನಿಗಮದ ಅಡಿಯಲ್ಲಿ, ಆ 10 ಲಕ್ಷ ವಾಪಸ್ ಕೊಟ್ರೆ ಸಾಕು. ನೀವು ಆ 10 ಲಕ್ಷಕ್ಕೆ 15 ಲಕ್ಷ ರೂಪಾಯಿ ಏನಾದ್ರೂ ಬಡ್ಡಿ ಆಗಿದ್ರೆ ಒಂದು ಪೈಸಾನು ಕೊಡುವಂತಿಲ್ಲ. ಅದೇ OTS, ಒನ್ ಟೈಮ್ ಸೆಟಲ್ಮೆಂಟ್. ಮುಂದುವರೆದ ಭಾಗ ಈ ಕೆಲವು ಕಡೆ ಏನು ಇನ್ನು ಯಾವ ರೀತಿಯ ರಿಯಾಯಿತಿ ಅಂತಂದ್ರೆ ಅಸಲಿನಲ್ಲೂ ರಿಯಾಯಿತಿಯನ್ನ ಕೊಟ್ಟು ಬಿಡ್ತಾರೆ. ಈಗ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, ಒಂದು 11 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ, ಎರಡೂ ಸೇರಿ 21 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ. ನಾವು ಒನ್ ಟೈಮ್ ಅಲ್ಲಿ ಒಂದು 8 ಲಕ್ಷ ಕೊಟ್ಬಿಡ್ತೀವಿ ಸರ್, ಎಲ್ಲವನ್ನ ಕ್ಲಿಯರ್ ಮಾಡಿಬಿಡಿ ಅಂತಂದ್ರೆ ಆ ರೀತಿ ಕ್ಲಿಯರ್ ಮಾಡುವ ಸಾಧ್ಯತೆಯೂ ಇರುತ್ತೆ. ಬಡ್ಡಿಗೆ ಬಡ್ಡಿನೂ ಉಳಿತು, ಅಸಲಲ್ಲೂ 2 ಲಕ್ಷ ಕಡಿಮೆ ಆಯ್ತು. ಈ ರೀತಿ ಮಾಡುವಂತಹ ಲೆಕ್ಕಾಚಾರಗಳು ಇದೆ. ಸದ್ಯ 14 ಕೋಟಿ 31 ಲಕ್ಷ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಸರ್ಕಾರದಿಂದ. ನೋಡೋಣ ಏನೇನು ಮುಂದೆ ಯಾವ ರೀತಿಯ ಬೆಳವಣಿಗೆ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಈ ಮೂಲಕ ಮತ್ತೊಮ್ಮೆ ಮುಸ್ಲಿಮರಿಗೆ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಅಲ್ಪಸಂಖ್ಯಾತರ ಬಡ್ಡಿ ಮನ್ನಾಗೆ ಸರ್ಕಾರ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ನೇರ ಸಾಲ ಯೋಜನೆಯನ್ನ ಜಾರಿಗೆ ತಂದರು. 2013ರಿಂದ 2018ರ ಅವಧಿಯಲ್ಲಿ
ವಿವಿಧ ಯೋಜನೆಗಳಡಿ ಅಲ್ಪಸಂಖ್ಯಾತರಿಗೆ ಸಾಲ ಕೊಡುವಂತಹ ಯೋಜನೆ. ಅವಾಗ ಬರೋಬ್ಬರಿ 714 ಕೋಟಿ ಸಾಲ ನೀಡಿದ್ದು ಅಲ್ಪಸಂಖ್ಯಾತ ಇಲಾಖೆ. ವಿದ್ಯಾರ್ಥಿ ಸಾಲ, ಉದ್ಯೋಗಕ್ಕಾಗಿ ಸಾಲ, ಇದೆಲ್ಲದಕ್ಕಾಗಿ ಮುಸ್ಲಿಮರು ಸಾಲವನ್ನ ಮಾಡಿದ್ದಾರೆ. 714 ಕೋಟಿ ರೂಪಾಯಿ ಅಸಲಿಗೆ ಈಗ 14 ಕೋಟಿ 31 ಲಕ್ಷ ರೂಪಾಯಿಯಷ್ಟು ಬಡ್ಡಿ ಆಗುತ್ತೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿ ಸಾಲದ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂದ್ರೆ 14 ಕೋಟಿ ಮನ್ನಾ ಮಾಫ್. ಅದರ ಜೊತೆಗೆ ಸಾಲ ವಸೂಲಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯನ್ನು ಕೂಡ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಏನು ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಂದ್ರೆ, ನೀವು ತಗೊಂಡಷ್ಟು ಸಾಲ ಏನಿರುತ್ತಲ್ಲ ಅಷ್ಟು ಸಾಲ ಕೊಟ್ರೆ ಮುಗಿದೋಯ್ತು, ಬಡ್ಡಿ ಏನು ಕೊಡೋಂಗಿಲ್ಲ. ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಲ್ಪಸಂಖ್ಯಾತ ನಿಗಮದ ಅಡಿಯಲ್ಲಿ, ಆ 10 ಲಕ್ಷ ವಾಪಸ್ ಕೊಟ್ರೆ ಸಾಕು. ನೀವು ಆ 10 ಲಕ್ಷಕ್ಕೆ 15 ಲಕ್ಷ ರೂಪಾಯಿ ಏನಾದ್ರೂ ಬಡ್ಡಿ ಆಗಿದ್ರೆ ಒಂದು ಪೈಸಾನು ಕೊಡುವಂತಿಲ್ಲ. ಅದೇ OTS, ಒನ್ ಟೈಮ್ ಸೆಟಲ್ಮೆಂಟ್. ಮುಂದುವರೆದ ಭಾಗ ಈ ಕೆಲವು ಕಡೆ ಏನು ಇನ್ನು ಯಾವ ರೀತಿಯ ರಿಯಾಯಿತಿ ಅಂತಂದ್ರೆ ಅಸಲಿನಲ್ಲೂ ರಿಯಾಯಿತಿಯನ್ನ ಕೊಟ್ಟು ಬಿಡ್ತಾರೆ. ಈಗ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, ಒಂದು 11 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ, ಎರಡೂ ಸೇರಿ 21 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ. ನಾವು ಒನ್ ಟೈಮ್ ಅಲ್ಲಿ 8 ಲಕ್ಷ ಕೊಟ್ಬಿಡ್ತೀವಿ ಸರ್, ಎಲ್ಲವನ್ನ ಕ್ಲಿಯರ್ ಮಾಡಿಬಿಡಿ ಅಂತಂದ್ರೆ ಆ ರೀತಿ ಕ್ಲಿಯರ್ ಮಾಡುವ ಸಾಧ್ಯತೆಯೂ ಇರುತ್ತೆ. ಬಡ್ಡಿಗೆ ಬಡ್ಡಿನೂ ಉಳಿತು, ಅಸಲಲ್ಲೂ 2 ಲಕ್ಷ ಕಡಿಮೆ ಆಯ್ತು. ಈ ರೀತಿ ಮಾಡುವಂತಹ ಲೆಕ್ಕಾಚಾರಗಳು ಇದೆ. ಸದ್ಯ 14 ಕೋಟಿ 31 ಲಕ್ಷ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಸರ್ಕಾರದಿಂದ. ನೋಡೋಣ ಏನೇನು ಮುಂದೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಈ ಮೂಲಕ ಮತ್ತೊಮ್ಮೆ ಮುಸ್ಲಿಮರಿಗೆ ಸಿಹಿ ಸುದ್ದಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಅಲ್ಪಸಂಖ್ಯಾತರ ಬಡ್ಡಿ ಮನ್ನಾಗೆ ಸರ್ಕಾರ ಮುಂದಾಯಿತಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ನೇರ ಸಾಲ ಯೋಜನೆಯನ್ನ ಜಾರಿಗೆ ತಂದರು. 2013ರಿಂದ 2018ರ ಅವಧಿಯಲ್ಲಿ ವಿವಿಧ ಯೋಜನೆಗಳಡಿ ಅಲ್ಪಸಂಖ್ಯಾತರಿಗೆ ಸಾಲ ಕೊಡುವಂತಹ ಯೋಜನೆ. ಅವಾಗ ಬರೋಬ್ಬರಿ 714 ಕೋಟಿ ಸಾಲ ನೀಡಿದ್ದು ಅಲ್ಪಸಂಖ್ಯಾತ ಇಲಾಖೆ. ವಿದ್ಯಾರ್ಥಿ ಸಾಲ, ಉದ್ಯೋಗಕ್ಕಾಗಿ ಸಾಲ, ಇದೆಲ್ಲದಕ್ಕಾಗಿ ಮುಸ್ಲಿಮರು ಸಾಲವನ್ನ ಮಾಡಿದ್ದಾರೆ. 714 ಕೋಟಿ ರೂಪಾಯಿ ಅಸಲಿಗೆ ಈಗ 14 ಕೋಟಿ 31 ಲಕ್ಷ ರೂಪಾಯಿಯಷ್ಟು ಬಡ್ಡಿ ಆಗುತ್ತೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿ ಸಾಲದ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂದ್ರೆ 14 ಕೋಟಿ ಮನ್ನಾ ಮಾಫ್. ಅದರ ಜೊತೆಗೆ ಸಾಲ ವಸೂಲಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯನ್ನು ಕೂಡ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಏನು ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಂದ್ರೆ, ನೀವು ತಗೊಂಡಷ್ಟು ಸಾಲ ಏನಿರುತ್ತಲ್ಲ ಅಷ್ಟು ಸಾಲ ಕೊಟ್ರೆ ಮುಗಿದೋಯ್ತು, ಬಡ್ಡಿ ಏನು ಕೊಡೋಂಗಿಲ್ಲ. ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅಲ್ಪಸಂಖ್ಯಾತ ನಿಗಮದ ಅಡಿಯಲ್ಲಿ, ಆ 10 ಲಕ್ಷ ವಾಪಸ್ ಕೊಟ್ರೆ ಸಾಕು. ನೀವು ಆ 10 ಲಕ್ಷಕ್ಕೆ 15 ಲಕ್ಷ ರೂಪಾಯಿ ಏನಾದ್ರೂ ಬಡ್ಡಿ ಆಗಿದ್ರೆ ಒಂದು ಪೈಸಾನು ಕೊಡುವಂತಿಲ್ಲ. ಅದೇ OTS, ಒನ್ ಟೈಮ್ ಸೆಟಲ್ಮೆಂಟ್. ಮುಂದುವರೆದ ಭಾಗ ಈ ಕೆಲವು ಕಡೆ ಏನು ಇನ್ನು ಯಾವ ರೀತಿಯ ರಿಯಾಯಿತಿ ಅಂತಂದ್ರೆ ಅಸಲಿನಲ್ಲೂ ರಿಯಾಯಿತಿಯನ್ನ ಕೊಟ್ಟು ಬಿಡ್ತಾರೆ. ಈಗ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, ಒಂದು 11 ಲಕ್ಷ ರೂಪಾಯಿ ಬಡ್ಡಿ ಆಗಿದೆ, ಎರಡೂ ಸೇರಿ 21 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ. ನಾವು ಒನ್ ಟೈಮ್ ಅಲ್ಲಿ 8 ಲಕ್ಷ ಕೊಟ್ಬಿಡ್ತೀವಿ ಸರ್, ಎಲ್ಲವನ್ನ ಕ್ಲಿಯರ್ ಮಾಡಿಬಿಡಿ ಅಂತಂದ್ರೆ ಆ ರೀತಿ ಕ್ಲಿಯರ್ ಮಾಡುವ ಸಾಧ್ಯತೆಯೂ ಇರುತ್ತೆ. ಬಡ್ಡಿಗೆ ಬಡ್ಡಿನೂ ಉಳಿತು, ಅಸಲಲ್ಲೂ 2 ಲಕ್ಷ ಕಡಿಮೆ ಆಯ್ತು. ಈ ರೀತಿ ಮಾಡುವಂತಹ ಲೆಕ್ಕಾಚಾರಗಳು ಇದೆ. ಸದ್ಯ 14 ಕೋಟಿ 31 ಲಕ್ಷ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಸರ್ಕಾರದಿಂದ. ನೋಡೋಣ ಏನೇನು ಮುಂದೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್